ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಗೌರಿ ಗಣೇಶ ಹಬ್ಬ ನಿಮಗೆ ಗೊತ್ತು. ಫ್ರೆಂಡ್ಸ್, ನಂದು ಬೇರೆ ಸ್ಯಾರಿದು ಬ್ಲೌಸ್ನ ಹೊಲ್ದಿದ್ರು, ಆದರೆ ನಾನು ತಗೊಂಡು ಬರೋಕ್ಕೆ ಹೋಗೋಕ್ಕೆ ನನಗೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಹೋಗಲಿಲ್ಲ. ಅದಕ್ಕೋಸ್ಕರ ಇನ್ನು ಇದು ಸ್ಯಾರಿ ಇತ್ತು, ಬ್ಲೌಸ್ ಹೊಲಿಸಿರಲಿಲ್ಲ. ಇರಲಿ ಅಂತ ಫ್ರೆಂಡ್ಸ್ ನಾನು ಇದನ್ನೇ ಉಟ್ಕೊಂಡು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ನಮ್ಮ ಗೌರಮ್ಮ ಗಣೇಶನ ಹತ್ರನೇ ಕೂತ್ಕೊಂಡು ವೀಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲ ನನ್ನ ಯೂಟ್ಯೂಬರ್ಸ್ಗೆ, ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗಾಗಿ ಫ್ರೆಂಡ್ಸ್, ನಾನು ಇನ್ನೇನಕ್ಕೆ ಮತ್ತೆ ಯಾಕೋ ಟಯರ್ಡ್ ಆಗೋಯ್ತು ಫ್ರೆಂಡ್ಸ್. ಅವರು ಫೋನ್ ಮಾಡಿದರು ಟೈಲರು, ಮೇಡಮ್ ಬನ್ನಿ ಆಗಿದೆ, ಬಂದು ತಗೊಂಡೋಗಿ ಅಂತ. ನಾನೇನು ಹೋಗಲಿಲ್ಲ ಫ್ರೆಂಡ್ಸ್. ಯಾಕೋ ನನಗೆ ಸಾಕಾಗೋಯ್ತು, ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಇನ್ನು ಫ್ರೆಂಡ್ಸ್, ರಾತ್ರಿ ಎಷ್ಟು ಒಂದು 10, 11, 12 ಗಂಟೆ ಆಗೋಯ್ತು ನನಗೆ. ಎಲ್ಲ ಕೆಲಸ ಮುಗಿಸಿ ಎಲ್ಲನೂ ಕೆಲಸ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಇನ್ನು ಫ್ರೆಂಡ್ಸ್, ನಾನು ಇವತ್ತು ರಜೆ ಹಾಕಿದ್ನಲ್ಲ, ಹಂಗಾಗಿ ನನಗೇನು ಅಷ್ಟೇನು ಸುಸ್ತಾಗಲಿಲ್ಲ. ಯಾಕೆಂದರೆ ನಾನು ರಜೆನೇ ಹಾಕಿದೆ. ರಜೆ ಹಾಕಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇನ್ನು ಫ್ರೆಂಡ್ಸ್ ಗೌರಿ ಗಣೇಶನೆಲ್ಲ ಕೂರಿಸಿ ಎಲ್ಲನೂ ಮಾಡಿದೆ ಫ್ರೆಂಡ್ಸ್. ಇದು ಕಾಟನ್ ಸ್ಯಾರಿ ನಿಮ್ಗೆ ಆಲ್ರೆಡಿ ತೋರಿಸಿ ತುಂಬಾ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ನನಗೆ ಉಟ್ಕೊಂಡ ಮೇಲೇ ಗೊತ್ತಾಯಿತು ಎಷ್ಟು ಸಾಫ್ಟ್ ಇದೆ ಅಂತ. ಸಖತ್ತು ಸಾಫ್ಟ್ ಇದೆ. ಇನ್ನು ಫ್ರೆಂಡ್ಸ್, ಈ ಬಳೆನ ಒಂದು 2 ಡಜನ್ ನನ್ನ ಫ್ರೆಂಡ್ ನನಗೆ ಕೊಡಿಸಿದ್ರು. ಅದನ್ನು ನಾನು ಇವತ್ತು ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಶಾವಂತಿಗೆ ಇದು ನಾನು ಕಟ್ಕೊಂಡಿದ್ದೆ, ಅದನ್ನು ಬಿಚ್ಚಿಕ್ಕಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ನಿಮ್ಮ ಮನೇಲೆಲ್ಲ ಯಾವ ರೀತಿ ಗೌರಿ ಹಬ್ಬ ಆಯಿತು. ಇನ್ನು ಫ್ರೆಂಡ್ಸ್, ನಾನು ಎಷ್ಟೊಂದು ವೀಡಿಯೋನ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ಒಂದು ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದರೆ ಎಷ್ಟೊಂದು ಖುಷಿ ಥರ ವಿಷಯ ಅಲ್ವಾ? ನಿಮಗೆ ಗೊತ್ತು, ನಮಗಾದರೂ ಅಷ್ಟೇ, ನಿಮಗಾದರೂ ಅಷ್ಟೇ. ಇನ್ನು ಫ್ರೆಂಡ್, ಹೊಸ್ದಾಗಿ ಮದುವೆ ಆಗಿರೋರ್ಗಂತೂ ಬಾಗಿಣ ಕೊಡೋದು ಮತ್ತು ಗಂಡು ಹೆಣ್ಣಿಗೆ ಒಡವೆ ಕೊಡೋದು ಇದೆಲ್ಲ ಇರುತ್ತೆ ಫ್ರೆಂಡ್ಸ್, ಹೊಸ್ದಾಗಿ ಮದುವೆ ಆಗಿರೋರಿಗೆ. ಇನ್ನು ಫ್ರೆಂಡ್ಸ್, ನಾವೇನು ಬಿಡಿ ನಮ್ಮ ತಂದೆ ತಾಯಿ ಮನೆಗೆ ಹೋಗಲ್ಲ. ಆಲ್ರೆಡಿ ನಮ್ಮ ಮಕ್ಕಳೇ ಮದುವೆಗೆ ಬಂದಿದ್ದಾರೆ, ನಾವು ಈ ಕೆಲಸದ ಬಿಸಿಲಿ, ಹಂಗಾಗಿ ನಾವು ಹೋಗಲ್ಲ. ಅದು ಒಂದು. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಬಂದು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು 1200 ರೂಪಾಯಿ. ಇದು ಫುಲ್ಲು ಫ್ರೆಂಡ್ಸ್, ಇದು ಖಾದಿ ಕಾಟನ್ ಸ್ಯಾರಿ ಅಂತಾರಲ್ಲ, ಆ ಸ್ಯಾರಿ ಬೆಣ್ಣೆ ಥರ ಇದೆ ಫ್ರೆಂಡ್ಸ್. ಈ ಸ್ಯಾರಿ ಮುಟ್ಟಿದ್ರೇ ಬೆಣ್ಣೆ ಥರ ಇದೆ. ನಾನು ಟಯರ್ಡ್ ಆಗಿದ್ದೇನೆ ಫ್ರೆಂಡ್ಸ್, ಹಂಗಾಗಿ ಅವರು ಬ್ಲೌಸ್ ಹೊಲ್ದಿದ್ದೀವಿ ಮೇಡಮ್ ಬಂದು ತಗೊಂಡೋಗಿ ಅಂತ ಅಂದರು. ನಾನು ಸರಿ ಹಣ ಬರ್ತೀನಿ ಅಂತ ನಾನು ಹೋಗಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಇನ್ನು ನಂದು ಎಷ್ಟೊಂದು ಡೆಕೋರೇಷನ್ ಮಾಡಿದ್ದಾಗಿರ್ಬೋದು, ಏನಿಲ್ಲ ಅಂದರೆ ಫ್ರೆಂಡ್ಸ್, ನಮ್ಗೆ ಇವತ್ತು ರಾತ್ರಿನೇ ನಾವು ಫ್ರೆಂಡ್ಸ್ 12 ಗಂಟೆ ಅಂದ್ಕೊಳ್ಳಿ, ಎಲ್ಲನೂ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಇನ್ನು ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ, ಗಣೇಶನ ಹಬ್ಬ, ಗೌರಿ ಹಬ್ಬ ಮತ್ತು ಲಕ್ಷ್ಮೀ ಹಬ್ಬ ಅಂದರೆ ಮನೆ ಎಷ್ಟು ಸ್ವಚ್ಛವಾಗಿರಬೇಕು ಅಂತ ನಾನೇನು ನಿಮ್ಗೆ ಹೇಳೋ ಹಾಗಿಲ್ಲ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ಕೆಲಸದಿಂದ ಬಂದು ಒಂದು 2 ಅವರ್ ಮಲ್ಕೊಂಡು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ದೆ. ಇನ್ನು ಬೆಳಗ್ಗೆನೂ ಅಷ್ಟೇ ಕೆಲಸ ಇರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದು ಮೈಲಿಗೆ ಬಟ್ಟೆ ಇರೋ ಹಾಗಿಲ್ಲ ಫ್ರೆಂಡ್ಸ್. ನೀವು ಯಾರೇ ಗೌರಿ ಗಣೇಶನ ಕೂರಿಸಿ, ಏನಂದರೆ ಗಣೇಶನಿಗೆ ಸ್ವಚ್ಛತೆ ಇರಬೇಕು, ಕ್ಲೀನ್ ಇರಬೇಕು, ಮನೆ ಕ್ಲೀನ್ ಇರಬೇಕು. ನಮ್ಮ ಮನಸ್ಸು ಮಾಮೂಲಿ ಭಕ್ತಿ ಇರಬೇಕು ಮನಸ್ಸಲ್ಲಿ. ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ಯಾರೂ ಹೇಳಲ್ಲ ಫ್ರೆಂಡ್ಸ್. ಇನ್ನೊಂದು, ನನ್ನ ಮಗಳು ಡೆಕೋರೇಷನ್ದು ರೌಂಡ್ಸು ತಗೊಂಡು ಬಂದಿದ್ಲು 150 ರೂಪಾಯಿಂದೊಂದು. ಅದೇನಾಯಿತು ಗೊತ್ತಾ ಫ್ರೆಂಡ್ಸ್, ಅದು ನಿಲ್ತಾನೇ ಇಲ್ಲ. ಆಮೇಲೆ ಒಂದು 1200 ರೂಪಾಯಿ ಹೇಳಿದ್ರಂತೆ ಫ್ರೆಂಡ್ಸ್. ನಾನು ಹೋದಾಗ್ಲೂ ಅದನ್ನು ಡೆಕೋರೇಷನ್ ಮಾಡಿನೇ ಇಟ್ಟಿದ್ರು. ಯಾಕೋ ನನಗೆ ಅದ್ರ ಮೇಲೇನು ಗಮನ ಬರಲಿಲ್ಲ. ಬಂದಿದ್ರು ಅಂತ ತರ್ತಾ ಇದ್ದೇನೋ. ಇನ್ನು ಫ್ರೆಂಡ್ಸ್, ಬನ್ನಿ, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ನಮ್ಮನೆ ಗೌರಿ ಗಣೇಶ, ಆಮೇಲೆ ಫ್ರೆಂಡ್ಸ್ ಏನಾಯಿತು, ನಮ್ಮ ಮನೆ ಹತ್ರನೂ ಗೌರಿ ಗಣೇಶನ ಇಟ್ಟಿದ್ರು. ಅವರು ರೈಟು ಜಾಸ್ತಿ ಹೇಳಿದ್ರು ಮತ್ತು ಚಿಕ್ಕದು, ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ನನ್ನ ಮಗಳು ಬಾ ಮಮ್ಮಿ ಅಲ್ಲಿ ಹೋಗೋಣ ಅಂದ್ಲು. ಇಲ್ಲಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರನೇ ಸುಲ್ತಾನ್ ಪಾಳ್ಯ ಅಂತ ಇದೆ, ಅಲ್ಲಿಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಏನಿಲ್ಲ ಅಂದರೆ ಫ್ರೆಂಡ್ಸ್, ಬಾಳೆಕಂದೆಲ್ಲ 60 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ಈ ಥರ ಎಲ್ಲ ಹೇಳಿದ್ರು ಫ್ರೆಂಡ್ಸ್. ನಾನು ಈ ಸಲ 4 ಬಾಳೆ ದಿನ ಇಟ್ಟೆ. ಯಾಕೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟೆ. ನಾವು ಇಡೋದು ವರ್ಷಕ್ಕೊಂದು ಸರಿ ಅಲ್ಲ. ಇನ್ನು ಮಾವಿನ ಸೊಪ್ಪು, ಗಣೇಶ, ಗೌರಿ ಎಲ್ಲನೂ ತಗೊಂಡು ಬಂದ್ವಿ ಫ್ರೆಂಡ್ಸ್. ಇನ್ನು ಬೆಳಗ್ಗೆ ನಾನೇನು ಮಾಡಿದೆ, ಎದ್ದ ತಕ್ಷಣವೇ ಸ್ನಾನಕ್ಕೆ ನೀರು ಇಟ್ಬಿಟ್ಟು ಆಚೆಲಿ ಪ್ಯಾಸೇಜು, ಸ್ಟೇರ್ ಕೇಸು ಎಲ್ಲನೂ ವಾಶ್ ಮಾಡಬೇಕಲ್ಲ ಫ್ರೆಂಡ್ಸ್. ಸ್ವಲ್ಪ ಗಂಜಲನ ಹಾಕಿ ಎಲ್ಲನೂ ವಾಶ್ ಮಾಡಿ, ಇನ್ನು ರಂಗೋಲಿ ಏನು ಹಾಕಲಿಲ್ಲ ಫ್ರೆಂಡ್ಸ್. ಬಾಗಿಲಿಗೆ ಆಲ್ರೆಡಿ ರಂಗೋಲಿ ಐತೆ, ಒಂದು ಚಿಕ್ಕ ಸ್ಮಾಲ್ ಬಿಟ್ಟಿದೆ. ಇನ್ನೆಲ್ಲ ಡೆಕೋರೇಷನ್ ಫ್ರೆಂಡ್ಸ್. ಇನ್ನು ಆಮೇಲೆ ಫ್ರೆಂಡ್ಸ್, ನನ್ನ ಮಗಳೇ ಅಂಬಲಿ ಮಾಡಿಕೊಟ್ಲು ಎಡೆಗೆ. ಇವತ್ತು ನಾಷ್ಟ ತಿಂದಾಗಲೇ ನಾವು 12 ಗಂಟೆ ಆಗೋಯಿತು.
ಇನ್ನು ಫ್ರೆಂಡ್ಸ್ ನಾವು ಒಂದು ಮನೇಲಿ ಯಾವ್ದಾರ ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ ಅಂತ ನಾನೇನು ಅದನ್ನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟೇ ಸಮಾಧಾನವೂ ಆಗುತ್ತೆ. ನಾವು ಎಷ್ಟೇ ಟಯರ್ಡ್ ಆಗಿದ್ರೂ ಆ ದೇವ್ರ ಪೂಜೆ ಮಾಡ್ತೀವಲ್ಲ ಅಷ್ಟೇ ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಖುಷಿ ತರುತ್ತೆ. ಇನ್ನು ಫ್ರೆಂಡ್ಸ್ ನಾನಂತೂ ಇನ್ನು ಮಧ್ಯಾಹ್ನ 3 ಗಂಟೆ ಒಬ್ಬಟ್ಟು ಮಾಡಿ, ಕಡಲೆಕಾಳು ಇದು ಉಸ್ಲಿ ಮಾಡಿ, ಅನ್ನ ಮಾಡಿ, ಸಾಂಬಾರು, ಒಬ್ಬಟ್ಟು ಸಾಂಬಾರು ಎಲ್ಲ ಮಾಡಿ 3:30 ನಾನು ನನ್ನ ಮಗಳು ಊಟ ಮಾಡಿದ್ದು ಫ್ರೆಂಡ್ಸ್. ಅವಳಿಗೆ ಇವತ್ತು ಕೆಲಸ ಇತ್ತು, ಅವಳಿಗೆ ನಾಳೆ ರಜೆ ಇದೆ. ಇದ್ರೂ ಏನು ಫ್ರೆಂಡ್ಸ್ ನಮ್ಮ ಮನೇಲಿ ಆಲ್ರೆಡಿ ಎಲ್ಲ ಪೂಜೆ ಆಗಿದೆ. ನಾಳೆ ಇನ್ನೇನು ಕಡುಬು, ಹೆಸರು ಕಡುಬು ಮಾಡಬೇಕು ನೋಡಿ. ಸಬ್ಬಕ್ಕಿ ಸೊಪ್ಪು ತರಕ್ಕೆ ಹೋಗಬೇಕಿತ್ತು ಫ್ರೆಂಡ್ಸ್. ನಾನು ಇವತ್ತು ಹಬ್ಬ ಅಲ್ವಾ, ಇರುತ್ತೋ ಇಲ್ವೋ ಅಂತ ಮರ್ತ್ಕೊಂಡು ಹಂಗೆ ಬಂದೆ. ಬೆಳಗ್ಗೆ 6 ಗಂಟೆಗೆಲ್ಲ ಅಲ್ಲಿ ಮಾರ್ತಾಯಿರ್ತಾರೆ ಫ್ರೆಂಡ್ಸ್, ನಮ್ಮ ಮನೆ ಹತ್ರ 6 ಗಂಟೆಗೆಲ್ಲ ಮಾರ್ತಾ ಇರ್ತಾರೆ. ಏನು ತೊಂದರೆ ಇಲ್ಲ, ತರ್ಬೋದು ಹೋಗಿ. ಆಮೇಲೆ ಫ್ರೆಂಡ್ಸ್ ಅದೇ ವಿಷಯಕ್ಕೆ ನಾನು ತರಕ್ಕೆ ಹೋಗಲಿಲ್ಲ. ಏನೋ ಬ್ಲೌಸ್ ಇಸ್ಕೊಂಡು ಬರೋಕ್ಕೆ ಎಷ್ಟೊಂದು ಸ್ಯಾರಿ ಐತಲ್ಲ, ಯಾವ್ದನ್ನಾರು ಒಂದು ಉಟ್ಕೊಳ್ಳೋಣ ಅಂತ. ಇದನ್ನು ನನ್ನ ಮಗಳಿಗೆ ಕೊಟ್ಟಿದ್ದೆ ಉಟ್ಕೊತ. ಅವಳು ನಾನು ಉಟ್ಕೊಳ್ಳಲ್ಲ ಅಂತ ಅವಳು ಒಂದು ಫ್ರೆಂಡ್ಸ್ ಹೊಸ ಡ್ರೆಸ್ ಹಾಕ್ಕೊಂಡು ಇಲ್ಲೇ ಕೆಲಸ ಮಾಡಿದ್ಲು. ಇನ್ನು ಫ್ರೆಂಡ್ಸ್ ಗೌರಿ ಗಣೇಶನ ಹಬ್ಬ ಇದೊಂದು ಖುಷಿ ಮುಗೀತು. ಇನ್ನು ಫ್ರೆಂಡ್ಸ್ ನಾಳೆ ಗಣೇಶ, ನಾನು ಯಾವಾಗಲೂ ಫ್ರೆಂಡ್ಸ್ ಅಮ್ಮನ ಜೊತೆನೇ ಮಗನೂ ಕರ್ಕೊಂಡು ಬಂದುಬಿಡ್ತೀನಿ. ಗೌರಿ ಗಣೇಶನ ಒಟ್ಟಿಗೆ ಇಡ್ತೀನಿ. 3 ದಿನ ಆದಮೇಲೆ ಫ್ರೆಂಡ್ಸ್ ಯಾವುದಾದ್ರೂ ಗಣೇಶ ಹೋಗೋದು ಸಿಕ್ಕಿದ್ರೆ ಕೊಡ್ತೀನಿ. ಇಲ್ಲಾಂದರೆ ಫ್ರೆಂಡ್ಸ್ ಒಂದು ಬೋಸಿಗೆ ನೀರೆಲ್ಲ ಚೆನ್ನಾಗಿ ತುಂಬಿಬಿಟ್ಟು ಅದರೊಳಗಡೆ ಆಚೆಲಿ ಬಿಟ್ಟಿರ್ತೀನಿ. ಆಮೇಲೆ ಫ್ರೆಂಡ್ಸ್ ಅದ್ರ ಮಣ್ಣೆಲ್ಲ ತೆಗೆದು ನಾನು ಎಲ್ಲ ಪಾಟ್ ಐತಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಏನು ಅಲ್ಲೇ ತಗೊಂಡೋಗ್ಬಿಡ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಯಾರೂ. ಇನ್ನು ಫ್ರೆಂಡ್ಸ್ ಇಷ್ಟ ಆಯಿತು ಇವತ್ತಂತೂ. ನನಗೆ ತುಂಬ ಖುಷಿನೂ ಆಯಿತು, ಸಮಾಧಾನವೂ ಆಯಿತು. ಸ್ವಲ್ಪ ಕೆಲಸನೂ ಜಾಸ್ತಿ, ನಿಮಗೆ ಗೊತ್ತಲ್ಲ ಹಬ್ಬ ಇದ್ದರೆ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ ಅಂತ ಫ್ರೆಂಡ್ಸ್. ಹೆಣ್ಮಕ್ಳಿಗೆಲ್ಲ ಏನು ಅಂದರೆ ಒಬ್ಬೊಬ್ಬರಿಗೆ ತಂದೆ ಮನೆಯಿಂದ ಬಾಗಿನ ಕೊಡ್ತಾರೆ, ಎಲ್ಲ ಒಂದು ಖುಷಿ ಇರುತ್ತೆ. ನಾವು ಎಷ್ಟೇ ಮಾಡಲಿ ಏನೇ ಮಾಡಿದ್ರೂ ಹೆಣ್ಮಕ್ಳಿಗೆ ಅದೊಂದು ಆಸೆ ಇರುತ್ತೆ, ತಂದೆ ಮನೆಯಿಂದ ಬಾಗಿನ ಕೊಡ್ತಾರೆ ಮತ್ತು ಇದೆಲ್ಲ ಕೊಡ್ತಾರೆ ಅಂತ. ಎಲ್ರಿಗೂ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್. ನಾವು ಅದೆಲ್ಲ ನೀನು ಬಿಡಿಸಿ ಹೇಳೋಕ್ಕಾಗಲ್ಲ. ಒಬ್ರಿಗೆ ಕೊಡೋರು ಇರ್ತಾರೆ, ಒಬ್ರಿಗೆ ಕೊಡದೇ ಇದ್ದು ಹೆಣ್ಮಕ್ಳು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೋದ್ರೆ. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ನಾನು ಇವತ್ತು ಹೇಳಬೇಕು ನಿಮಗೆ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ಎಲ್ಲ ಡೆಕೋರೇಷನ್ ಮಾಡಿ ಮೇಲೆ ಎದ್ದೇಳೋಣ ಅಂತ ಹೋದರೆ ಜಾರಿ ಸ್ಲಿಪ್ ಆಗಿಬಿಟ್ಟೆ ಫ್ರೆಂಡ್ಸ್, ನಮ್ಮ ಮನೆ ಒಳಗಡೆನೇ. ಆಮೇಲೆ ಸೌಂಡ್ ಇಲ್ದಂಗೆ ಕೂತ್ಕೊಂಡು ನನ್ನ ಮಗಳದ್ದು ಮಮ್ಮಿ ಸೌಂಡೇ ಇಲ್ದಂಗೆ ಹಂಗೆ ಕೆಳಗಡೆ ಕೂತ್ಕೊಬಿಟ್ಟೆ ಫ್ರೆಂಡ್ಸ್. ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನಂದು ಹೆಬ್ಬೆಟ್ಟು ಊದ್ಕೊಬಿಡ್ತು ಕಾಲಲ್ಲಿ. ಪೂಜೆ ಎಲ್ಲ ಆಗಿತ್ತು ಫ್ರೆಂಡ್ಸ್. ಇನ್ನು ಹೂವು ಎಲ್ಲ ತೆಗಿನ, ಅವಳೇ ಹೂವು ಎಲ್ಲ ತೆಗೆದು ಪಟ್ಟೆಲಿ ಕುಡಿಸ್ತಾಳೆ, ನನ್ನ ಮಗಳು ಪರ್ಕೆಲಿ ಕುಡಿಸಲ್ಲ. ಸರಿ ನಾನೇನು ಮಾಡಿದೆ, ಎದ್ದೇಳೋಣ ಅಂತ ಎದ್ದೆ ಫ್ರೆಂಡ್ಸ್, ಹಂಗೆ ಜಾರಿ ಸ್ಲಿಪ್ ಆಗಿ ಕೂತ್ಕೊಬಿಟ್ಟೆ. ಅದಲ್ಲದೆ 11:30 ಆಗೋಯ್ತು. ರಾತ್ರಿ ಏನಾಯಿತು ಫ್ರೆಂಡ್ಸ್, ಅನ್ನ ಮಾಡಿ ನಾನೇ ರೈಸ್ ಮಾಡಿ ಮಲ್ಕೊಂಡಿದ್ದೆ. ಆಮೇಲೆ ಅವಳೇ ಮೊಸರು ಹಾಕಿ ಕೊಟ್ಟಲು, ತಿಂದು ಮಲ್ಕೊಂಡಿದ್ದು. ರಾತ್ರಿನೂ ಸರಿಯಾಗಿ ಊಟ ಇರಲಿಲ್ವ. ಹಂಗಾಗಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಆ ಥರ ಜಾರಿ ಒಳಗಡೆ ಸ್ಲಿಪ್ ಆಗಿದ್ದೀನಿ ಹಾಲಲ್ಲಿ. ಏನಂದರೆ ನನ್ನ ಪುಣ್ಯ ಏನೋ ಆ ಗಣೇಶ ಆ ದೇವರು ಪೂಜೆ ಮಾಡಲಿ 3 ದಿವಸ ಆದರೆ ನಾನು ಅಷ್ಟು ಏಟ್ ಆಗಲಿಲ್ಲ. ಹೆಬ್ಬೆರಳು ಊದ್ಕೊಂಡೈತೆ ಫ್ರೆಂಡ್ಸ್. ಈಗ ಬೆಳಗ್ಗೆ ನನ್ನ ಮಗಳು ಮಸಾಜ್ ಎಲ್ಲ ಮಾಡಿದ್ದಾಳೆ, ಇನ್ನೊಂದು ಸ್ವಲ್ಪ ಊತೈತೆ. ಹಂಗೆ ಏನು ಮಾಡ್ತೀರಿ ಫ್ರೆಂಡ್ಸ್, ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ ಯಾವ ಟೈಮ್ ಹೆಂಗೆ ಅಂತ. ಆಮೇಲೆ ಫ್ರೆಂಡ್ಸ್ ನನಗೆ ಸೊಂಟ ನೋವು ಬಂದೈತೆ, ಸಡನ್ನಾಗಿ ಕೆಳಗಡೆ ಕೂತ್ಕೊಬಿಟ್ನಲ್ಲ. ಇದು ಆಚೆಲೂ ಹಿಂಗೆ ಆಯಿತು ಫ್ರೆಂಡ್ಸ್ ನನಗೆ. ಈಗ ಒಂದು 15 ದಿವಸದಲ್ಲಿ ನೀರು ಹಾಕಿದ್ದೆ, ಹಂಗೆ ಜಾರಿ ಒಂಥರ ಜಾಗಿಂಗ್ ಮಾಡ್ತಾ ಇರ್ತಾರಲ್ಲ ಆ ಥರ ಕೂತ್ಕೊಬಿಟ್ಟೆ. ಅದೊಂದು ಹಂಗಾಯಿತು. ಇವತ್ತು ಅದೊಂದು ಆಯ್ತಲ್ಲ, ಅದಕ್ಕೆ 1 ಅವರ್ ಮಲ್ಕೊಬಿಟ್ಟಿದ್ದೆ ಫ್ರೆಂಡ್ಸ್. ಮಲ್ಕೊಂಡು ಮತ್ತೆ 6 ಗಂಟೆಗೆ ಇನ್ನೊಂದು ಸಲ ಮನೆ ಒರೆಸ್ದೆ. ಯಾಕೆಂದರೆ ಮಡಿ ಮೈಲಿಗೆ ಇದ್ದೇ ಇರುತ್ತಲ್ಲ ಅಂದ್ಬಿಟ್ಟು ಗಂಜಲ ಹಾಕ್ಬಿಟ್ಟು ಇನ್ನೊಂದು ಸಲ ಬೆಳಗ್ಗೆನೂ ಒರೆಸಿದೆ, ಮತ್ತೆ ಮನೆ ಒರೆಸಿ ಫ್ರೆಂಡ್ಸ್. ಮಾಮೂಲಿ ಗಂಧದ ಕಡ್ಡಿ ಎಣಿಸ್ದೆ, ಇನ್ನೇನು ದೀಪ ಆರ್ದಂಗೆ ಉರಿತಾ ಐತೆ. ಇನ್ನು ಆಚೆಲಿ ಸ್ವಲ್ಪ ಒರೆಸ್ಬೇಕಲ್ಲ, ಯಾಕಂದರೆ ಗೌರಿ ಗಣೇಶ ಮನೆಯಿಂದ ಹೋಗೋ ತನಕ ಫ್ರೆಂಡ್ಸ್ ಮೈಲಿಗೆ ಪಾತ್ರೆ, ಮೈಲಿಗೆ ಬಟ್ಟೆ ಯಾವುದಾದ್ರೂ ಅಷ್ಟೇ ನಾವು ಕ್ಲೀನಾಗಿ ಇಟ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್ ಎಲ್ಲ ಮಾಡಿ ದೀಪ ಅಂಟಿಸಿ ಸರಿ ಇನ್ನೇನು ನಾಳೆ ಅಲ್ಲೇ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಗೂ ಹೋಗಲೇ ಫ್ರೆಂಡ್ಸ್. ನನಗೆ ಎಲ್ಗೆ ಹೋಗೋಕ್ಕೂ ಆಗಲಿಲ್ಲ, ಅದೇ ಬಿದ್ದಿದ್ನಲ್ಲ. ಇನ್ನು ಫ್ರೆಂಡ್ಸ್ ಇವಾಗೇನು ನಾನು ಅಡುಗೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇನ್ನೂ ಒಬ್ಬಟ್ಟಿದೆ, ಒಬ್ಬಟ್ಟು ಸಾಂಬಾರಿದೆ, ರೈಸ್ ಇದೆ. ಕೇಳ್ತೀನಿ ಊಟ ಮಾಡ್ತೀನಿ ಅಂದರೆ ರೈಸ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆಗೆ ಡ್ಯೂಟಿಗೆ ಹೋಗಬೇಕು, ನಾಳೆ ನಂಗೆ ರಜೆ ಇಲ್ಲ ಫ್ರೆಂಡ್ಸ್. ನಮ್ಮದು ಹಾಸ್ಪಿಟ್ಲ್ ಕೆಲಸ ನಿಮಗೆ ಗೊತ್ತು. ನಾನು ವೀಕ್ ಆಫ್ ತಗೊಂಡಿದ್ದೆ ಇವತ್ತು. ಇನ್ನೂ ಒಂದು ವೀಕ್ ಆಫ್ ಇದೆ. ನಮ್ಮ ಅಣ್ಣನ ಮಗಳದ್ದು ಮದುವೆ ಇದೆ ಫ್ರೆಂಡ್ಸ್, 31ನೇ ತಾರೀಕು ಸಂಡೇ. ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಟಿ ನರಸೀಪುರ ಮೈಸೂರು ಹತ್ರ ಹೋಗಬೇಕು, ಯಾಕೆಂದರೆ ಇದು ಲಾಸ್ಟ್ ಮದುವೆ, ಹೋಗಲೇಬೇಕು. ನೋಡೋಣ ಫ್ರೆಂಡ್ಸ್ ಅಷ್ಟೊತ್ತಿಗೆ ಏನಾಗುತ್ತೆ. ಅಕಸ್ಮಾತ್ ಅಲ್ಲಿ ಹೋದರೆ ನಾನು ಹೆಂಗೂ ವೀಡಿಯೋ ಹಾಕ್ತೀನಲ್ಲ. ಇನ್ನು ಫ್ರೆಂಡ್ಸ್ ಗಣೇಶನ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಇನ್ನು 2 ದಿನ ನಮ್ಮ ಮನೇಲಿ ಗಣೇಶ ಇರ್ತಾನೆ. ಏನೋ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಬಂದರೆ ಏನೋ ಒಂಥರ ಖುಷಿ. ನನಗಂತೂ ಎಷ್ಟೇ ಕಷ್ಟದ ಕೆಲಸ ಆದ್ರೂ ತುಂಬ ಖುಷಿಯಾಗುತ್ತೆ. ಇನ್ನೇನಿಲ್ಲ ಫ್ರೆಂಡ್ಸ್, ಈಗ ಸ್ವಲ್ಪ ಹಾರ ಪೋಣಿಸ್ಬೇಕು. ಗುಲಾಬಿ ಹೂವು, ಶಾವಂತಿಗೆ ಹೂವು ತಂದಿದ್ದೀನಿ. ನನ್ನ ಮಗಳು ಹಾರ ಮಾಡ್ಕೊಡ್ತೀನಿ ಅಂದ್ಲು. ಇವಾಗ
ಓದ್ಲು ಫೋನ್ ಇಟ್ಕೊಂಡು. ಇನ್ನು ಫ್ರೆಂಡ್ಸ್ ನಾನೇ ಏನು ಮಾಡ್ತೀನಿ, ಗುಲಾಬಿ ಹೂವು ಐತೆ ಮತ್ತು ಶಾವಂತಿಗೆ ಹೂವು ತಂದಿದ್ದೀನಿ. ನಾನು 2 ಹಾರನ ಚಿಕ್ಕ ಚಿಕ್ಕದನ್ನ ಮಾಡಿಟ್ಟು ಮಲ್ಕೋತೀನಿ ಫ್ರೆಂಡ್ಸ್. ಬೆಳಗ್ಗೆಗೆ ಕಡುಬು ಮಾಡಬೇಕು. ನೋಡೋಣ, ನಾನು ಇವಾಗ ಅವಳು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತೀನಿ ತೊಗೊಳ್ಳಿ, ಫೋನ್ ಮಾಡ್ತೀನಿ ಬರುವಾಗ ಸ್ವಲ್ಪ ಸೊಪ್ಪು ತಗೊಂಡು ಬಾ ಅಂತ. ಇಲ್ಲಾಂದರೆ ಈರುಳ್ಳಿ ಇದೆಲ್ಲ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ಅದೇನು ಈಜಿ, ಯಾಕೆಂದರೆ ನಾಳೆ ಗಣೇಶನ ಹಬ್ಬಲು ಅವನಿಗೆ ಕಡುಬು ಅಂದರೆ ಇಷ್ಟ. ಇನ್ನು ಇವತ್ತು ಅವನಿಗೆ ಕಡಲೆಕಾಳು ಮಾಡಿದ್ದೀನಿ, ಗೌರಮ್ಮಂಗೆ ಒಬ್ಬಟ್ಟು ಮಾಡಿದ್ದೀನಿ, ಅವಳಿಗೆ ಅಂಬ್ಲಿನೂ ಮಾಡಿಟ್ಟಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ಅವಳು ಏನು ಹೇಳ್ತಾಳಂತೆ, ನಿಮ್ಮ ಅಪ್ಪನ ಮನೆಗೆ ಹೋಗಬೇಡ ಅಂತ ಹೇಳ್ತಾನಂತೆ ಈಶ್ವರ. ಅದಕ್ಕೆ ನಮ್ಮ ಅಪ್ಪನ ಮನೇಲಿ ಅಂಬ್ಲಿ ಆದರೂ ಕುಡಿದು ಬರ್ತೀನಿ ಹೋಗಿ, ಬಡವರು ನಿಮ್ಮ ಅಪ್ಪನ ಮನೇಲಿ ಅಂತ ಅದು ಹೇಳ್ದಂಗೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಆಮೇಲೆ ಟಿ ವಿಲೆಲ್ಲ ಹೇಳ್ತಿದ್ರು 5 ಥರ ಅನ್ನ ಮಾಡಬೇಕು ಅಂತ ಫ್ರೆಂಡ್ಸ್. ನಾವೇನೋ ಈ ಥರ ಅನ್ನ ಅದೆಲ್ಲ ನಾನು ಯಾವಾಗಲೂ ಮಾಡಲ್ಲ. ಸಜ್ಜಿಗೆ ಮಾಡ್ತೀನಿ, ಇಲ್ಲಾಂದರೆ ಅಂಬ್ಲಿ ಮಾಡ್ತೀನಿ. ಇನ್ನು ಇವತ್ತು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡಿದೆ. ಇನ್ನು ಬೆಳಗ್ಗೆ ಮಾಮೂಲಿ ತೆಂಗಿನಕಾಯಿ ಬಾಳೆಹಣ್ಣು ಎಡೆ ತೋರಿಸಿದ್ದೀವಿ. ನಾಳೆ ಇನ್ನೇನು ಫ್ರೆಂಡ್ಸ್ ಕಡುಬು ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ನಾಡಿದ್ದು ಇವತ್ತು ಯಾವಾರ ಮಂಗಳವಾರ ಬುಧವಾರ ಗುರುವಾರ ಫ್ರೆಂಡ್ಸ್ ನಾನು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಹಣ್ಣುಗಳೆಲ್ಲ ಇರುತ್ತಲ್ಲ, ಹಣ್ಣು ತುಪ್ಪ ಮಾಡ್ತೀನಿ ಎಡೆಗೆ. ಅದೇ ಬಾಳೆಹಣ್ಣಲ್ಲಿ ಎಡೆ ಮಾಡಿರೋ ಹಣ್ಣೆಲ್ಲ ನೆತ್ಕೊಬಿಟ್ಟು ಫ್ರೆಂಡ್ಸ್ ಹಣ್ಣು ತುಪ್ಪ ಮಾಡಿ ಎಡೆ ಮಾಡ್ತೀನಿ. ಮೊಸರನ್ನೂ ಮಾಡ್ತೀನಿ, ಯಾಕಂದರೆ ಕೊನೆ ದಿನ ಬಿಡಬೇಕಲ್ಲ. ಇಲ್ಲೇ ಮೊಸರನ್ನ ಸ್ವಲ್ಪ ಮಾಡಿ ಎಡೆ ಮಾಡ್ತೀನಿ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್ ಎಲ್ಲ ಪೂಜೆ ಕ್ಲೀನಾಗಿ ಮಾಡಿದ್ದೀನಿ, ಎಲ್ಲ ಅದೊಂದು ಸಮಾಧಾನ ಆಯಿತು, ಏನೂ ತೊಂದರೆ ಇಲ್ಲ. ಹಂಗಾಗಿ ಇನ್ನು ಗೌರಮ್ಮನೂ ಅಷ್ಟೇ ಎಲ್ಲ ರೈಟು ಫ್ರೆಂಡ್ಸ್, ಏನು ತೊಂದರೆ. ಇನ್ನು ಹೂವು ಹಣ್ಣೆಲ್ಲ ನಾನು ಮೊನ್ನೆ ದಿವಸನೇ ಹೋಗಿ ತಂದಿದ್ದೆ ಸಂಡೇ ಮಾರ್ಕೆಟಲ್ಲಿ ಫ್ರೆಂಡ್ಸ್. 300-200 ರೂಪಾಯಿ ಕೆಜಿ ಥರ ತಂದಿದ್ದೆ, ಒಂದು 3-4 ಕೆಜಿ ತಂದಿದ್ದೆ. ನಾನೇನು ಅಷ್ಟು ಒಟ್ಟಿನಲ್ಲಿ ಎಲ್ಲ ಸೇರಿ 5,000 ಆಗಿದೆ ಫ್ರೆಂಡ್ಸ್. ಹಬ್ಬದ್ದು 5,000 ಆಗುತ್ತೆ. ತರೋರು ಏನು ಬೇಕಾದರೂ ತರ್ಬೋದು ಫ್ರೆಂಡ್ಸ್. ನಮ್ಮ ಮನೇಲಿ ಏನೈತೆ ಅದರಲ್ಲಿ ಮಾಡಬೇಕಲ್ಲ. ಇನ್ನು ಫ್ರೆಂಡ್ಸ್ ಡೆಕೋರೇಷನ್ದೆಲ್ಲ ಸ್ವಲ್ಪ ನಾನು ಹೋದ ವರ್ಷದವೇ ಎಲ್ಲ ಇದ್ದೋ ನಂದು. ಏನು ಅವಳು ನನ್ನ ಮಗಳು ಮಾತ್ರ ಆ 6 ಹೂವು ಮತ್ತು ಇದು ಎಲ್ಲ ತಗೊಂಡು ಬಂದಿದ್ಲು. ಅವಳು ನೆನ್ನೆ ಹೋಗಿದ್ಲು, ಅದನ್ನೇನು ಡೆಕೋರೇಷನ್ನೇ ಮಾಡಲಿಲ್ಲ ಫ್ರೆಂಡ್ಸ್. ಬಲೂನ್ ತಂದಿದ್ಲು ನನ್ನ ಮಗಳು. ನಾವು ಬಲೂನು ಸಹ ಅಂಟಿಸ್ಲಿಲ್ಲ, ಯಾಕೆಂದರೆ ನೋಡಿ ಆ ಸ್ಕ್ರೀನೇ ಫುಲ್ಲು ಚೆನ್ನಾಗಿ ಕಾಣುತ್ತೆ ನಮ್ಮ ಮನೇಲಿ. ಅದಕ್ಕೇನು ನಾವು ಬಲೂನ್ ಅಂಟಿಸಿದ್ರೂ ಕಾಣಿಸಲ್ಲ. ಹಂಗಾಗಿ ಅದನ್ನು ಏನು ನಾನು ಬಲೂನ್ ಏನು ಊದಿ ಅಂಟಿಸ್ಲಿಲ್ಲ. ಇನ್ನು ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ನಿಮ್ಮ ಮನೇಲೆಲ್ಲ ಗೌರಿ ಹಬ್ಬ ಯಾವ ಥರ? ಇನ್ನು ಫ್ರೆಂಡ್ಸ್ ನಾಳೆ ಅಂತೂ ನೋಡೋಕ್ಕಾಗಲ್ಲ ಬಿಡಿ, ಯಾಕೆ ಹೇಳಿ ಅಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಗಣೇಶ. ಮೇಯ್ನ್ ಗಣೇಶನೇ ಅಲ್ವಾ ಫ್ರೆಂಡ್ಸ್. ನಮ್ಮ ತಾಯಿ ಮನೇಲಿ ನಮ್ಮ ಅಣ್ಣ ತಮ್ಮದಿರ ಮನೇಲೆಲ್ಲ ಯಾವಾಗಲೂ ಗಣೇಶನ ಜೊತೆನೇ ಗೌರಿ ಜೊತೆನೇ ಗಣೇಶನ ತಂತಾರೆ. ನಾನು ಲೋಕಾರೂಢಿ ಅನ್ಕೊಳ್ಳೋದೇನು ಅಂದರೆ ಫ್ರೆಂಡ್ಸ್, ಈಗ ಅಮ್ಮನ ಜೊತೆ ಮಗ ತಾಯಿ ಮನೆಗೆ ಬರೋದ್ರಲ್ಲಿ ತಪ್ಪೇನೈತೆ? ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡು ಇನ್ನು ಫ್ರೆಂಡ್ಸ್ ನಮ್ಮ ಸಿಸ್ಟ್ರು ಮನೆಯಲ್ಲೂ ಕೂರಿಸ್ತಾರೆ, ನಮ್ಮ ರಿಲೇಷನಲ್ಲಿ ಎಷ್ಟೊಂದು ಜನ ಕೂರಿಸ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನಾನು ಚೆನ್ನಾಗಿ ಮಾಡಿದ್ದೀನಿ. ಇರಲಿ ಬಿಡಿ ಫ್ರೆಂಡ್ಸ್, ಎಲ್ಲನೂ ನಾವೇ ಯಾಕೆ ತಿನ್ನಬೇಕು? ಕಷ್ಟಪಟ್ಟು ದುಡಿತೀವಿ, ನಮ್ಮದು ಸ್ವಲ್ಪ ಸಂಬಳ ದೇವ್ರಿಗೂ ಸೇರ್ಕೊಳ್ಳಿ. ಅವನು 4 ದಿವಸ ತಂದು ನಮ್ಮ ಮನೇಲಿ ಪೂಜೆ ಮಾಡಿ ಕಳ್ಸೋಣ. ವರ್ಷವೂ ನಾನು ತರ್ತೀನಿ ಫ್ರೆಂಡ್ಸ್. ವರ್ಷವೂ ಇಷ್ಟೇ ಚೆನ್ನಾಗಿ ಪೂಜೆ ಮಾಡ್ತೀನಿ. ಎಲ್ಲ ವರ್ಷವೂ ಅಷ್ಟೇ, ಒಂದು ವರ್ಷವೂ ಮಿಸ್ ಮಾಡಲ್ಲ. ಲಕ್ಷ್ಮೀನೂ ಕೂರಿಸಿ ಪೂಜೆ ಮಾಡ್ತೀನಿ. ಈ 2 ಹಬ್ಬ ಅಂತೂ ನಾನು ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್. ನಾನೇ ಮಾರ್ಕೆಟ್ಗೆ ಹೋಗ್ತೀನಿ, ಎಲ್ಲ ನಾನೇ ತರಕ್ಕೆ ಹೋಗ್ಬಿಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ನನಗೆ ಏನು ಬೇಕು ಅಂತ ಅಲ್ಲೇ ನನಗೆಲ್ಲ ಗೊತ್ತಿರುತ್ತಲ್ಲ. ಇನ್ನು ಫ್ರೆಂಡ್ಸ್ ಇವತ್ತೊಂದು ದಾಸವಾಳ ಹಳ್ಳಿತ್ತು, ಅದನ್ನೇ ಗಣೇಶನಿಗೆ ಮಾಡಿಸಿದ್ದೀನಿ ನೋಡಿ. ಒಂದು ಸ್ವಲ್ಪನೂ ಬಾಡಿಲ್ಲ, ರೆಡ್ ಕಲರ್ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇನ್ನು ಫ್ರೆಂಡ್ಸ್ ಕಪ್ಪು ಬಳೆ ನೋಡಿ, ಇದು ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು, ಅದನ್ನೇ ಇವತ್ತು ಹಾಕ್ಕೊಂಡಿದ್ದೀನಿ. ಇನ್ನು ಹೇಳಿದ್ನಲ್ಲ ಫ್ರೆಂಡ್ಸ್, ಟೈಲರ್ ಹತ್ರನೂ ನನಗೆ ಹೋಗೋಕ್ಕಾಗಲಿಲ್ಲ. ಆದರೆ ಪ್ಲೈನ್ ಸ್ಯಾರಿ ಕೊಟ್ಟಿದೆ ಮತ್ತು ಇನ್ನೊಂದು ವರ್ಕ್ ಸ್ಯಾರಿ ಕೊಟ್ಟಿದೆ. ಇನ್ನು ನಾಳೆ ಫ್ರೆಂಡ್ಸ್ ನಂದು ಕಂಟಿನ್ಯೂ ಡ್ಯೂಟಿ. ನಾನು ಬರೋಕ್ಕೆ 9-9:30 ಆಗ್ಬೋದು. ಅವಾಗೇನಾದರೂ ಅವ್ರ ಅಂಗಡಿ ಓಪನ್ ಇದ್ದರೆ ತಗೊಂಡು ಬರ್ತೀನಿ. ಇನ್ನೇನು ಫ್ರೆಂಡ್ಸ್ ಇವಾಗ ಆಲ್ರೆಡಿ ಹೊಸ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನು ನಾಳೆ ಏನು ನಾನು ಸ್ಯಾರಿ ಹಾಕ್ಕೊಂಡ್ರು ಅಲ್ಲಿ ಹೋಗಿ ಯೂನಿಫಾರ್ಮ್ ಹಾಕೋಬೇಕಲ್ಲ. ಒಟ್ಟಿನಲ್ಲಿ ಹೊಲ್ದಿದ್ದಾರೆ 2 ಸ್ಯಾರಿನ ತಗೊಂಡು ಬರೋಕ್ಕೆ ನನಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲೆಲ್ಲ ಯಾವುದೇ ರೀತಿ ಹಬ್ಬ ಮಾಡಿದ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಎಲ್ಲರ ಮನೆ ಜೀವನದಲ್ಲೂ ಇದ್ದಿದೆಯಾ? ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ನೋವು ದುಃಖ ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ಅದ್ರ ಜೊತೆನೇ ನಾವು ಜೀವನ ಮಾಡಬೇಕು. ನಮ್ಮ ಜೊತೆ ಅದನ್ನು ಕರಿಬಾರ್ದು. ಯಾರೋ ಏನೋ ಮಾಡಿದ್ರು ಅಂತ ನಾವೇನು ಮಾಡೋಕ್ಕಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಏನೈತೆ ಅದರಲ್ಲೇ ಭಕ್ತಿಯಿಂದ ಮಾಡಿ ನೋಡಿ. ಒಂದು 100 ರೂಪಾಯಿ 200 ರೂಪಾಯಿನ ಗಣೇಶ ತಂದು ನಿಮ್ಗೆ ಆಸೆ ಇದ್ದರೆ ಒಂದು ತಟ್ಟೆ ಒಳಗಿಟ್ಟು ಪೂಜೆ ಮಾಡಿ. ನಿಮಗೆ ಆವಾಗ ಎಷ್ಟು ಖುಷಿ ಸಿಗುತ್ತೆ. 200 ರೂಪಾಯಿಗೆ ಫ್ರೆಂಡ್ಸ್ ಇಷ್ಟೇ ಚಿಕ್ಕ ಗಣೇಶ ಇತ್ತು. ನಾನು ಮುಂದಿನ ವರ್ಷ ತನಕ ಇಟ್ಕೊಳ್ಳೋಕೆ ತರಬೇಕು ಅಂದ್ಕೊಂಡೆ. ಪೂಜಾರನ್ನ ನಾಳೆ ಕೇಳ್ತೀನಿ. ನಾಳೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೇಳ್ಬಿಟ್ಟು ಒಂದು ಇಷ್ಟು ಪುಟಾಣಿದು 200 ರೂಪಾಯಿ ಅದನ್ನು ತರಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವರ್ಷದ ಗೌರಿ ಗಣೇಶ ಹಬ್ಬ ನಿಮಗೆ ನಮಗೆ ಎಲ್ರಿಗೂ ಒಳ್ಳೇದು ಮಾಡಿ, ನಿಮಗೆ ಆರೋಗ್ಯ ಕೊಡಲಿ. ನಮಗೆ ಯಾಕೆ ಹೇಳಿ ಕಷ್ಟಪಟ್ಟು ದುಡಿದು ತಿನ್ನೋರು ನಾವು. ನಾನು ದೇವ್ರ ಹತ್ರ ಅದೇ ಕೇಳ್ಕೊಳ್ಳೋದು ಫ್ರೆಂಡ್ಸ್ ಯಾವಾಗಲೂ. ದೇವರೇ ನಮ್ಗೆ ಒಳ್ಳೇದು ಮಾಡಪ್ಪ, ನಮಗೆ ಆರೋಗ್ಯ ಚೆನ್ನಾಗಿ ಕೊಡಪ್ಪ. ನಾವು ದುಡಿದ್ರೆ ಉಂಟು ಇಲ್ದಿದ್ರೆ ಇಲ್ಲ ಅಂತ ನಾನು ಅದನ್ನೇ ಫ್ರೆಂಡ್ಸ್ ಕೇಳ್ಕೊಳ್ಳೋದು. ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.
ಏನಂದರೆ ಫ್ರೆಂಡ್ಸ್ ಒಬ್ಬೊಬ್ಬರು ಅಯ್ಯೋ ಅದೇನು ಮಾಡಿದೆ, ನೀವೇನು ತಲೆ ಕೆಡಿಸ್ಕೊಬೇಡಿ ಫ್ರೆಂಡ್ಸ್, ಯಾರಿಗೋಸ್ಕರನೂ ಏನು ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಆಸೆ ಬಂತ ನೋಡಿ, ಇಷ್ಟು ಚಿಕ್ಕದು ಪುಟ್ಟ ಗಣೇಶನ ತಗೊಂಡು ಬನ್ನಿ, ಪುಟಾಣಿ ಗೌರಿನ ತಗೊಂಡು ಬನ್ನಿ, ಒಂದು ತೆಂಗಿನಕಾಯಿ ಒಂದು ಹಣ್ಣು ಇಟ್ಟು ಎಡೆ ಮಾಡಿ ಪೂಜೆ ಮಾಡಿ. ನಿಮಗೆ ಬೇಕು ಅಂದರೆ ಬೆಳಗ್ಗೆ ಇಟ್ಟು ಸಾಯಂಕಾಲ ಬಿಡ್ಬೋದು. ನಾನು ಯಾವಾಗಲೂ ಫ್ರೆಂಡ್ಸ್ 3 ಡೇಸ್ ಇಟ್ಟೇ ಇಡ್ತೀನಿ, ನನಗೆ ಖುಷಿ. ಇನ್ನು ಲಕ್ಷ್ಮಿ ಇವತ್ತಿಟ್ಟರೆ ನಾಳೆ ಬೆಳಗ್ಗೆಗೆ ಸೆಟ್ಲ್ ಮಾಡೋದು. ಇದೆರಡೇ ತಾನೇ ನಾವು ಕೂರಿಸ್ಬೇಕಾಗಿರೋ ಗೌರಿ ಗಣೇಶ, ಇನ್ನು ಬೇರೆ ಯಾವುದೂ ಇರಲ್ವಲ್ಲ. ಹಂಗಾಗಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಏನೈತೆ ಅದರಲ್ಲೇ ಮಾಡಿ, ಅದರಲ್ಲೇ ಖುಷಿ ಪಡಿ. ಯಾರೋ ಏನೋ ಮಾಡ್ತಾರೆ ಅಂತ ನಾವೇನೋ ಮಾಡೋಕ್ಕಾಗಲ್ಲ. ನಾನಂತೂ ಫ್ರೆಂಡ್ಸ್, ನೀವೇನಾದರೂ ತಿಳ್ಕೊಳ್ಳಿ, ಇನ್ನೊಬ್ಬರನ್ನ ನೋಡಿ ನಾನು ಯಾವುದನ್ನು ಕಾಪಿ ಮಾಡಿತಾರಲ್ಲ ಫ್ರೆಂಡ್ಸ್, ನನ್ನ ಮನಸ್ಸಿಗೆ ಏನು ಅನಿಸುತ್ತೆ, ನನ್ನ ಮನೇಲಿ ಏನೈತೆ ಅದರಲ್ಲೇ ನಾನು ಪೂಜೆ ಮಾಡೋದು ಫ್ರೆಂಡ್ಸ್. ನನ್ನ ಮನೇಲಿ ಏನೈತೆ ಅದರಲ್ಲೇ ನಾನು ಪೂಜೆ ಮಾಡಿದೆ. ಇನ್ನು ಫ್ರೆಂಡ್ಸ್, ನನಗೆ ನೆನ್ನೆ ಆಲ್ರೆಡಿ ಸಂಬಳ ಆಯಿತು. ಅದೇ ದುಡ್ಡಲ್ಲಿ ಹೋಗಿ ಫ್ರೆಂಡ್ಸ್ ನಾನು ಗೌರಿ ಗಣೇಶನ ತಂದಿದ್ದೀನಿ. ಇನ್ನು ಮಾರ್ಕೆಟ್ಗೆ ಹೋದಾಗಲೇ ನನ್ನ ಹತ್ರ ದುಡ್ಡೆಲ್ಲ ಖಾಲಿ ಆಗಿತ್ತು. ಆಮೇಲೆ ಅಷ್ಟರಲ್ಲಿ ಸ್ಯಾಲ್ರಿ ಆಗಿತ್ತು, ಹೋಗಿ ಗೌರಿ ಗಣೇಶನ ತಂದು ಪೂಜೆ ಮಾಡಿದೆ. ಇನ್ನು 2 ಡೇಸು ಫ್ರೆಂಡ್ಸ್, ಗಂಧದ ಕಡ್ಡಿ ಕರ್ಪೂರ ಅಂಟಿಸ್ಬೇಕು, ದೀಪಕ್ಕೆ ಎಣ್ಣೆ ಹಾಕಬೇಕು. ಈಗ ಫ್ರೆಂಡ್ಸ್ ಹಾರ ಐತೆ, ಸ್ವಲ್ಪ ಪೋಣಿಸಿ ನಾನು ಮಲ್ಕೋತೀನಿ. 2 ಹಾರ ಚಿಕ್ಕದು, ಒಂದು ಗೌರಿಗೆ, ಅದಕ್ಕೊಂದು ಗಣೇಶನಿಗೆ. ಯಾಕಂದ್ರೆ 3 ದಿವಸ ಹೆಂಗೂ ಇಟ್ಟಿರ್ತೀವಲ್ಲ, ನಾನು ಹಾಕನ ಹೆಂಗೂ ಐತಲ್ಲ ಅಂತ. ಇನ್ನೇನು ಹೂವು ಎಲ್ಲ ನಾನು ಅಲ್ಲೇ ತಂದೆ ಫ್ರೆಂಡ್ಸ್, ಇಲ್ಲೇನು ತರಲಿಲ್ಲ. ಗರ್ಕೆನ ನನ್ನ ಮಗಳು ನಮ್ಮ ಮನೆ ಹಿಂದ್ಗಡೆ ಖಾಲಿ ಸೈಟ್ ಐತೆ, ಅಲ್ಲಿತ್ತು, ಹೋಗಿ ಕಿತ್ಕೊಂಡು ಬಂದು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಂದು ಇವತ್ತೇ ಸಬ್ಸ್ಕ್ರೈಬರ್ 2000 ಆಗುತ್ತೆ ಅಂದ್ಕೊಂಡೆ, ಇನ್ನು 2 ಏನೋ ಆಗಬೇಕು. ಅದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಲಿಲ್ಲ 2000ಕ್ಕೆ. ಇನ್ನೇನು ಫ್ರೆಂಡ್ಸ್, ಈ ಮಂತ್ ಇವತ್ತೆಷ್ಟು, ಇನ್ನು 2 ದಿವಸ ಬಂದರೆ ನನ್ನ ಚಾನಲ್ ಶುರುವಾಗಿ 1 ವರ್ಷ ಆಯಿತು. 2600 ವಾಚ್ ಅವರ್ಸ್ ಆಗೈತೆ. ಅದು ಇರುತ್ತೋ ಹೋಗುತ್ತೋ ಫ್ರೆಂಡ್ಸ್, ಎಲ್ಲರೂ ಹೇಳ್ತಾರೆ 1 ವರ್ಷ ಆದರೆ ಮಾನಿಟೈಸನ್ ಆಗಲಿಲ್ಲ ಅಂದರೆ ವಾಚ್ ಅವರ್ಸ್ ಎಲ್ಲ ಹೋಗುತ್ತೆ ಅಂತ. ಎಷ್ಟು ಹೋಗುತ್ತೆ ಅಂತ ಆಮೇಲೆ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಗಣೇಶ ಗೌರಿ ಹಬ್ಬ ನಂದು ಇಷ್ಟ ಆಗಿತ್ತು. ಆ ಗೌರಿ ಗಣೇಶ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಸಂತೋಷ ಕೊಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮಗೆ ಕೆಲಸಗಳು ಏನೇನು ಕೆಲಸ ಆಗಿಲ್ಲ ಅದೆಲ್ಲ ಈ ವರ್ಷ ನಿಮ್ಗಾಗಲಿ, ಕೆಲಸ ಮಾಡೋ ಶಕ್ತಿ ಕೊಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಏನೈತೆ ಅದರಲ್ಲೇ ಮಾಡಿ, ಏನು ತೊಂದರೆ ಇಲ್ಲ. ಆ ದೇವರು ನಮಗೆ ನಮ್ಮ ಜೀವನದಲ್ಲಿ ಯಾವುದು ನಮಗೆ ಏನಾಗಬೇಕು ಅನ್ನೋದನ್ನು ಯಾರೂ ತಪ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಅವತ್ತು ನಾವು ಏನು ಬರ್ಸ್ಕೊಂಡು ಬಂದಿದ್ದೀವೋ ಅದನ್ನು ಅನುಭವಿಸ್ಲೇಬೇಕು. ಅದು ಏನೇನಾಗಬೇಕು ನಮ್ಮ ಜೀವನದಲ್ಲಿ ಹಾಗೇ ಆಗುತ್ತೆ, ಯಾರೂ ತಪ್ಸೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಏನು ಕಷ್ಟ ಬರಲಿ ಸುಖ ಬರಲಿ ಅನುಭವಿಸ್ಬೇಕಷ್ಟೇ, ಅಷ್ಟೇ ನಮ್ಮ ಜೀವನ. ಇನ್ನು ಫ್ರೆಂಡ್ಸ್, ಇನ್ನೊಂದು ವಿಷಯ, ನನಗೆ ಗೌರಿ ಹಬ್ಬದಲ್ಲೇ ನನ್ನ ಮಗಳು ಹುಟ್ಟಿದ್ದು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅವಳು ಹುಟ್ಟ ವರ್ಷ ಗೌರಿ ಗಣೇಶ ಒಂದೇ ದಿನ ಬಂದಿತ್ತು ಹಬ್ಬ. ಅದಕ್ಕೆ ಬೆಳಗ್ಗೆ ಅವಳು ನನ್ನ ಕೇಳ್ತಿದ್ಲು, ಮಮ್ಮಿ ಗಣೇಶನ ಹಬ್ಬ ಅಲ್ವಾ ನಾನು ಹುಟ್ಟಿರೋದು, ಕಡುಬು ಮಾಡೋ ದಿವಸ ಅಂದು. ಇಲ್ಲ ಕಣವ, ನೀನು ಗೌರಿ ಗಣೇಶ 2 ಒಟ್ಟಿಗೆ ಬಂತು ಆ ವರ್ಷ, ಆ ಟೈಮಲ್ಲಿ ಅಂತ ಹೇಳಿದೆ. ಗೌರಿ ಹಬ್ಬದಲ್ಲಿ ಹುಟ್ಟಿದ್ಲು ಫ್ರೆಂಡ್ಸ್. ಅವಳಿಗೆ ನಾವು ನಂದಿನಿ ಅಂತಲೇ ಹೆಸರಿಟ್ಟಿದ್ದೀವಿ. ನಂದಿ ಅಂದರೆ ಹಸು ಅಲ್ವಾ. ಆಮೇಲೆ ಗೌರಿ ಹಬ್ಬದಲ್ಲಿ ಹುಟ್ಟಿದ್ಲಲ್ಲ, ನಮ್ಮ ಅಮ್ಮನ ಹೆಸರು ಗೌರಮ್ಮ ಅಂತ. ಇನ್ನು ಅವಳಿಗೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಂದಿನಿ ಅಂತಲೇ ಅವಳಿಗೆ ಹುಟ್ಟಿದಾಗಲಿಂದ ಒಂದೇ ಹೆಸರು. ನಾವು 2 ಹೆಸರು ಏನೂ ಕಟ್ಟಿಲ್ಲ, ನಂದಿನಿ ಅಂತಲೇ ಅವಳಿಗೆ ಹೆಸರಿಟ್ಟಿರೋದು. ನಾವು ನಂದು ಅಂತ ಕರಿತೀವಿ. ನಾನು ಅವಳನ್ನ ಹೆಸರಿಟ್ಟು ಕರೆಯೋದು ಅಪರೂಪ, ಮಗ ಅಂತಲೇ ಕರೆಯೋದು ಫ್ರೆಂಡ್ಸ್. ಯಾವಾಗಲೂ ಒಂದು ಟೈಮ್ ಅಷ್ಟೇ ಅವಳನ್ನ ನಾನು ಹೆಸರಿಟ್ಟು ಕರೆಯೋದು. ಈ ಹಬ್ಬ ನನಗೆ ಯಾಕೆ ವಿಶೇಷ ಅಂದರೆ, ಸೋಮವಾರ ಬಂದಿತ್ತು ಆವಾಗ ಗೌರಿ ಗಣೇಶ. ಸೋಮವಾರನೇ ನನ್ನ ಮಗಳು ಹುಟ್ಟಿದ್ಲು. ನನ್ನ ಮಗ ಅಮಾವಾಸ್ಯೆ ದಿನ ಸೋಮವಾರ ಬಂದಿತ್ತು, ಅವನು ಸೋಮವಾರನೇ ಹುಟ್ಟಿದ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ನನಗೆ 2 ಮಕ್ಕಳು ಶಿವನ ವಾರ. ನಾನು ನನ್ನ ನೆಚ್ಚಿನ ದೇವರು ಬಂದು ಶಿವ, ನಾನು ಜಾಸ್ತಿ ಬೇಗ ನೆನೆಸ್ಕೊಳ್ಳೋದು ಶಿವನ್ನೆಯ. ಹಂಗಾಗಿ ಏನೋ ಗೊತ್ತಿಲ್ಲ, ನನಗೆ 2 ಮಕ್ಕಳು ಸೋಮವಾರನೇ ಹುಟ್ಟಿರೋದು ಫ್ರೆಂಡ್ಸ್, ಅದೊಂದು ವಿಶೇಷ. ಇನ್ನು ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಇನ್ನು ಸಾಂಬಾರು ಬಿಸಿ ಮಾಡಬೇಕು, ಯೂನಿಫಾರ್ಮ್ ಐರನ್ ಮಾಡಬೇಕು. ನೋಡೋಣ ಫ್ರೆಂಡ್ಸ್ ನಾಳೆ ಏನೇನಾಗುತ್ತೆ ಅಂತ ನಾನು ಬಂದು ನಿಮ್ಮ ಜೊತೆ ಹಂಚ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಾ ಇರೋಕ್ಕೆ 8,70,000 ಫಾಲೋವರ್ಸ್ ಆಗಿದ್ದಾರೆ ಫ್ರೆಂಡ್ಸ್. ನನಗೆ 8,70,000 ಅಂದ್ಕೊಳ್ಳಿ. ಇನ್ನೊಂದು 30,000 ಆದರೆ ನನಗೆ 9 ಲಕ್ಷ ಆಯ್ತಾರೆ. ಅದೊಂದು ತುಂಬಾ ಖುಷಿ. ನೀವೆಲ್ಲರೂ ನನ್ನ ವೀಡಿಯೋ ನೋಡಿರೋದಕ್ಕೆ 8,70,000 ನನಗೆ ವ್ಯೂವರ್ಸ್ ಆಗಿದ್ದಾರೆ, ಫಾಲೋವರ್ಸು. ಇನ್ನು 30,000 ಆದರೆ ನನಗೆ 9 ಲಕ್ಷ ಆಯ್ತಾರೆ. ಅದೇನು ಅಷ್ಟು ಈಸಿ ಅಲ್ಲ. ಇದೆಲ್ಲದಕ್ಕೂ ಕಾರಣ ನೀವೇ. ಹಾಗಾಗಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ, ನೀವೆಲ್ಲ ನನ್ನ ವೀಡಿಯೋ ನೋಡಿರೋದಕ್ಕೆ ಇಷ್ಟೆಲ್ಲ ನನಗೆ ಫಾಲೋವರ್ಸ್ ಆಗಿರೋದು. ನಾನು ಅದಕ್ಕೋಸ್ಕರ ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ. ನನ್ನ ವೀಡಿಯೋದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೂ ಎಷ್ಟೊಂದು ಜನ ಎಲ್ಲರೂ ನನ್ನ ವೀಡಿಯೋ ನೋಡಿರ್ತೀರ. ಇನ್ನು ಫ್ರೆಂಡ್ಸ್, ನನ್ನ ವರ್ಕ್ ಪ್ಲೇಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಕೇಳ್ತಾರೆ, ಇವತ್ತೇನು ವೀಡಿಯೋ ಹಾಕಿದ್ದೀರಾ ಅಂತ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟೊಂದು ಕಮೆಂಟ್ ಕಳಿಸಿರ್ತಾರೆ. ಮೊಬೈಲ್ ಅಲ್ಲೈತೆ ಫ್ರೆಂಡ್ಸ್, ಈಗ ಸದ್ಯಕ್ಕೆ ನಾನು ಆ ಕಮೆಂಟ್ ಓದೋಕ್ಕಾಗಲ್ಲ, ಯಾಕೆಂದರೆ ಟೈಮು ಇಲ್ಲ. ನಾಳೆ ನಾನು ನೋಡ್ತೀನಿ ಫ್ರೆಂಡ್ಸ್. ನನಗೆ ಆದರೆ ಬೆಳಗ್ಗೆನೇ ವೀಡಿಯೋ ಮಾಡೋಕ್ಕೆ ಫ್ರೆಂಡ್ಸ್. ನಾನು ಇನ್ನು ನಾಳೆ ನಾನು 8 ಗಂಟೆ ಡ್ಯೂಟಿ ಹೋಗಬೇಕಲ್ಲ.
ಹೆಂಗಿದ್ರು ಬೇಗ ಎದ್ದೇಳ್ತೀನಿ, 5 ಗಂಟೆ ರಾತ್ರಿಗೆ ಎದ್ದೇಳಬೇಕು. ಯಾಕೆಂದರೆ ಫ್ರೆಂಡ್ಸ್ ಗಣೇಶನ ಇಟ್ಟಿದ್ದೀನಲ್ಲ, ಎಲ್ಲನೂ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ಲ, ಹಂಗಾಗಿ ನಾಳೆ ನೋಡೋಣ, ಕಡುಬು ಮಾಡಲೇಬೇಕು. ಇನ್ನು ಬೆಳಗ್ಗೆಗೆ ಏನಾಗುತ್ತೆ, ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗಾಗಿ ಫ್ರೆಂಡ್ಸ್, ನೀವೆಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ ನಿಮಗೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. 8,70,000 ಫಾಲೋವರ್ಸ್ ಆಗಿದ್ದೀರಿ. ನನಗೆ ಅದೇನಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ಲಕ್ಷ ಅಂತ ಅಂದರೆ ನನ್ನ ಇದಕ್ಕೆ ಹೇಳಿದ್ದು 8,70,000. ಇನ್ನು 30,000 ಆದರೆ 9 ಲಕ್ಷ ಆಗುತ್ತೆ. ಆವಾಗ ವೀಡಿಯೋ ಮಾಡಾಕ್ತೀನಿ. ಇನ್ನೊಂದು ಜನ 2 ಜನ ಆದರೆ 2000 ಸಬ್ಸ್ಕ್ರೈಬರ್ ಆಗ್ತಾರೆ. ಅಕಸ್ಮಾತ್ ನಾಳೆ ಆಗ್ಬೋದೇನೋ ಗಣೇಶನ ಹಬ್ಬದ ದಿವಸ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಆಗ ನಾನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.